ಪ್ರತಿಭಟನೆಯ ವಾಪಸ್ ನಿರ್ಧಾರಕ್ಕೆ ಅಲ್ಲಿದ್ದಂತಹ ಕೆಲವೊಂದಷ್ಟು ಜನ ನೌಕರರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ವಾಪಸ್ ನಿರ್ಧಾರಕ್ಕೆ ನೌಕರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ವಾಪಸ್ ಪಡಿಬಾರದು, ನೀವು ಮುಷ್ಕರವನ್ನ ಮುಂದುವರಿಸೋಣ ಅನ್ನುವಂಥದ್ರ ಬಗ್ಗೆ ಕೆಲ ನೌಕರರು ಕೂಡ ಪಟ್ಟು ಹಿಡಿದ್ರು. ಜಂಟಿ ಕ್ರಿಯಾ ಸಮಿತಿ ತಗೊಂಡಿರ್ತಕ್ಕಂಥ ತೀರ್ಮಾನವನ್ನ ತಮ್ಮ ಮುಂದೆ ನಾವು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಒಂದು 14 ತಿಂಗಳ ಕಾಲ ಮಾತ್ರ ಫ್ರೀಡಂ ಪಾರ್ಕ್ನಿಂದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರಿ. ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾರಿಗೆ ನೌಕರರ ಮುಷ್ಕರ ಇವತ್ತು ಸಂಜೆವರೆಗೂ ಕೂಡ ಡೆಡ್ಲೈನ್ ಅನ್ನು ನೀಡಿದ್ರು. ಸೊ ಆ ಒಂದು ಡೆಡ್ಲೈನ್ ಮೀರಿದ ನಂತರ ಏನಾಗತ್ತೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇತ್ತು. ನಾಳೆಯಿಂದ KSRTC ಬಸ್ಗಳು ರಸ್ತೆ ಮೇಲೆ ಇಳಿಯೋದಿಲ್ವಾ? ಹಾಗಾದ್ರೆ ಬಸ್ ಸಂಚಾರ ಬಂದ್ ಆಗತ್ತಾ? ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಮುಂದುವರಿಸ್ತಾರಾ? ಈ ಥರದ ಸಾಕಷ್ಟು ಪ್ರಶ್ನೆಗಳಿದ್ವು. ಆದರೆ ಈಗ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈಗಷ್ಟೇ ಮುಖಂಡರು ಮಾಹಿತಿಯನ್ನು ಕೊಡ್ತಾ ಇದ್ರು. ಮಾರ್ಚ್ 2ರವರೆಗೆ ನಮ್ಮ ಡೆಡ್ಲೈನ್ ಅನ್ನು ವಿಸ್ತರಿಸಿದ್ದೀವಿ. ಅಂದರೆ ಇವತ್ತು ಸಂಜೆವರೆಗೂ ಏನಿತ್ತು ಅದನ್ನು ನಾವು ಮಾರ್ಚ್ 2ರವರೆಗೆ ವಿಸ್ತರಿಸಿದ್ದೀವಿ. ಅದು ಬಿಟ್ಟರೆ ನಮ್ಮ ಬೇಡಿಕೆಗಳಲ್ಲಿ ಯಾವುದೂ ಕೂಡ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಆ ಒಂದು ನಿರ್ಧಾರಕ್ಕೆ ಕೆಲವೊಂದಷ್ಟು ಜನ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಈ ದೃಶ್ಯಗಳು. ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಸಾರಿಗೆ ನೌಕರರ ಹೋರಾಟ, ಸಾರಿಗೆ ನೌಕರರ ಹೋರಾಟ. ಈಗ ಜಂಟಿ ಕ್ರಿಯಾ ಸಮಿತಿ ತಗೊಂಡಿರೋ ತೀರ್ಮಾನ ಸರಿಯಾಗಿದೆ. ಇವತ್ತು ನಾವು ತೀರ್ಮಾನ ಮಾಡಿರೋದು ಹೋರಾಟ ನಿಲ್ಲಿಸಿಲ್ಲ. ಇವತ್ತು ಸಭೆ ಮುಕ್ತಾಯ ಆಗಿದೆ. ದಯವಿಟ್ಟು ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ? ಮಾರ್ಚ್ 2ರಿಂದ ಮತ್ತೆ ಹೋರಾಟ ಮುಂದುವರಿಯುತ್ತೆ. ಮಾರ್ಚ್ 2ರಿಂದ ಹೋರಾಟ ಮುಂದುವರಿಯುತ್ತೆ. ಸೊ ಮಾರ್ಚ್ 2ಕ್ಕೆ ಸಾರಿಗೆ ಮುಖಂಡರ ಪ್ರತಿಭಟನೆ ಮುಂದೂಡಿದ್ದಾರೆ. ಈಗ ಪ್ರತಿಭಟನೆಯನ್ನ ಮುಂದೂಡಿ ಘೋಷಣೆಯನ್ನ ಕೂಗಿದ್ರು. ಆದರೆ ಅದಕ್ಕೆ ಆಕ್ರೋಶವನ್ನ ನೌಕರರು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಮುಷ್ಕರ ನಿಲ್ಲಿಸೋದು ಬೇಡ, ನಮ್ಮ ಮುಷ್ಕರವನ್ನ ಹೀಗೆ ಮುಂದುವರಿಸೋಣ ಅನ್ನುವಂಥದ್ದು ಕೆಲವು ನೌಕರರ ಒಂದು ಪಟ್ಟು. ಆದರೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು, ಕೆಲವೊಂದಷ್ಟು ಜನ ಮುಖಂಡರೆಲ್ಲರೂ ಕೂಡ ಸೇರಿ
ತೀರ್ಮಾನಕ್ಕೆ ಬಂದಿದ್ದಾರೆ. ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ಮತ್ತೆ ಸರ್ಕಾರಕ್ಕೆ ಗಡುವನ್ನು ನೀಡೋದು. ಯಾಕಂದರೆ ಪ್ರೆಸೆಂಟ್ ಸಿಚುವೇಶನ್ ಆ ರೀತಿಯಾಗಿದೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ, ನಾವು ಕೂಡ ಅವರಿಗೆ ಸಹಕರಿಸೋಣ ಅನ್ನೋ ಮಾತುಗಳನ್ನು ಮುಖಂಡರು ಹೇಳ್ತಾ ಇದ್ದಾರೆ. ಆದರೆ ನೌಕರರು ಇದಕ್ಕೆ ಒಪ್ಪೋದಕ್ಕೆ ತಯಾರಿಲ್ಲ. ಆ ಪ್ರಕಾರ ನಮ್ಗೆ ವೇತನ ಪರಿಷ್ಕರಣೆ ದುಡ್ಡು ನಮ್ಗೆ ಮಾಡಬೇಕು, ಅದರದ್ದು ಹಿಂಬಾಕಿ ಕೊಡಬೇಕು. ಹಿಂದೆ ಆದ 2026ರಿಂದ 30 ತಿಂಗಳು ಅರೇಸ್ ಕೊಡಬೇಕು. ನಾ 26 ತಿಂಗಳು ಕೊಡ್ತೀನಿ, 14 ತಿಂಗಳು ಕೊಡ್ತೀನಿ. ಅದು ಮೂಗಿಗೆ ತುಪ್ಪ ಒರೆಸಿ ಮೂಸು ನೋಡ್ಕೋತ ಕುಂದ್ರೋಣ ಅಂತದ್ದು ಹೇಳಿದ್ರೆ ನಾವು ದುಡ್ದವ್ರು, ಶ್ರಮಪಟ್ಟು ದುಡಿಯೋರು ನಾವು. ಮತ್ತು ಅದ್ರ ಬಗ್ಗೆ ನಾವು ಏನು ಮಾಡೋಣ? ನಮ್ಮ ಮನೆಯಾಗ ಹೆಂಡ್ರು ಮಕ್ಕಳು ಶಿಕ್ಷಣ ಐತಿ, ಶಾಲೆ ಐತಿ, ಅವ್ರಿಗೆ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕೊಡಬೇಕು. ನಾವೇನು ಮಾಡ್ಬೇಕು? ಬರೋದು ನಮಗೆ 30,000. ನಂದು 19 ವರ್ಷ ಸರ್ 19 ವರ್ಷ ಸರ್ವಿಸ್ ನಂದು. ನನಗೆ 30,000 ಪಗಾರ ಬರ್ತೈತಿ, ಸಂಬಳ ಬರ್ತೈತಿ. 30,000 ಸಂಬಳ ನೀವೇ ಇದು ಮಾಡಿ. ಬೆಂಗಳೂರಾಗಂತೂ ಆಗೋದೇ ಇಲ್ಲ. ನಾವು ಬಾಗಲಕೋಟೆಗ ನಾವು 6,500 ಮನೆ ಬಾಡಿಗೆ, ಮಕ್ಕಳಿಗೆ ಏನು ಕೊಡಬೇಕು? ನೀವೇ ವಿಚಾರ ಮಾಡಿ ಸರ್. ನೀವು ಪತ್ರಿಕಾ ಮಾಧ್ಯಮದವರು ಬೇಡಿಕೆ ನಮಗೇನಿಲ್ಲ ರೀ. ನಮಗೆ 38 ತಿಂಗಳು ಅರಿಯಿಸ್ಬೇಕು. 2024ಕ್ಕೆ ಅಗ್ರಿಮೆಂಟ್ ಆಗಬೇಕು. ಅವರು ಎಷ್ಟು ಪರ್ಸೆಂಟ್ ಕೊಡ್ತಾರೋ ಏನಿಲ್ಲ ನನಗೆ ಗೊತ್ತಿಲ್ಲ. ನಾವು 30% ಕೇಳ್ತೇವೆ, ಅವ್ರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟದ್ದು. ನಮಗೆ 38 ಅರಿಸ್ಬೇಕು. ನಾ 14 ತಿಂಗಳು ಕೊಡ್ತೀನಿ, 26 ತಿಂಗಳು ಕೊಡ್ತೀನಿ, 2025ರಿಂದ ಅಗ್ರಿಮೆಂಟ್ ಮಾಡ್ತೀನಿ. ಇದು ನಮಗೆ ಬೇಕಾಗಿಲ್ಲ. ಇದೇ ನಮ್ಮದು, ಇದು ನಮಗೆ ಬೇಡ. ನಾವು 38 ಅರಿಸ್ಬೇಕು. ಅಂಬರೀಶ್ ಜಂಟಿ ವೇದಿಕೆ ಒಂದು ಪದಾಧಿಕಾರಿಯಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮೀರಾಜ್ ಅಂತ ಹೇಳಿ. ಏನು ಈ ಸರ್ಕಾರ ತಗೊಂಡಂಥ ಒಂದು ನಮ್ಮ ಜಂಟಿ ವೇದಿಕೆಯ ಒಂದು ನಿರ್ಧಾರಗಳನ್ನು ಪರಿಗಣಿಸಿದ್ದೇನೆ ಏಕಪಕ್ಷೀಯವಾಗಿ. ಪರಿಶೀಲನೆ ಮಾಡಿ, ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಜಂಟಿ ಕ್ರಿಯಾ ಸಮಿತಿ ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕೆಳ ಹಂತಸ್ತಿನಿಂದ ಬಂದು ಈ ಕೆಲಸನ ನಂಬಿಕೊಂಡು ಈ ಕೆಲಸದಲ್ಲಿ ಬರುವಂಥ ದುಡಿಮೆಯೇ ಆಧಾರವಾಗಿ ಇಟ್ಕೊಂಡು ಜೀವನ ಸಾಗಿಸಬೇಕು, ಮಕ್ಕಳನ್ನ ಓದಿಸ್ಬೇಕು. ಹಾಗಾಗಿ ನಮಗೆ ಕೊಡಬೇಕಾದಂಥ ಒಂದು ಹಿಂಬಾಕಿಯನ್ನು ದಯವಿಟ್ಟು ಉಳಿಸ್ಕೊಳ್ಳದೆ ನಮಗೆ ನ್ಯಾಯ ದೊರಕಿಸ್ಕೊಡಿ. ನಮ್ಮ ಶ್ರಮಕ್ಕೆ ತಕ್ಕ ಫಲ ಅಷ್ಟೇ ನಾವು ಕೇಳ್ತಾ ಇದೀವಿ, ಬೇರೆ ಏನೇನೂ ಕೇಳ್ತಾ ಇಲ್ಲ. ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ನಮಗೆ ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ಜಂಟಿ ವೇದಿಕೆ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಕೂಡ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ ಹಾಗೂ ಸಾರಿಗೆ ಸಚಿವರೇ, ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಈ ತಕ್ಷಣವೇ ನೀವು ನಮ್ಮ ಒಂದು ಜಂಟಿ ವೇದಿಕೆ ಜೊತೆ ನೀವು ಸಮಕ್ಷಮದಲ್ಲಿ ತಗೊಂಡು ನೀವು ಅದನ್ನು ಮಾತಾಡಿ ಇತ್ಯರ್ಥಗೊಳಿಸಲೇಬೇಕು. ಇಲ್ಲ ಅಂದರೆ ಇದು ಮತ್ತೊಂದು ದಿಕ್ಕಿಗೆ ದಾರಿ ಮಾಡಿಕೊಟ್ಟಕ್ಕೆ ನೀವೇ ಕಾರಣ ಆಗ್ತೀರಾ. ಈ ಹಿಂದೆ ಇದ್ದ ಸರ್ಕಾರ ಕೂಡ ಇದೇ ರೀತಿಯಾಗಿ ಮೌನವನ್ನು ಮುಗಿಸಿ ಮತ್ತೆ ನೀವು ಅದೇ ದಾರಿನ ಹಿಡಿತಾ ಇದ್ದೀರಾ. ದಯವಿಟ್ಟು ನಮ್ಮ ಒಂದು ಶ್ರಮಿಕ ವರ್ಗಕ್ಕೆ ನ್ಯಾಯನ ಒದಗಿಸ್ಕೊಡಿ ಅಂತ ಅಷ್ಟೇ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮಗೆ ಈ ಒಂದು ಜಂಟಿ ಕ್ರಿಯಾ ಸಮಿತಿಯ ವತಿಯಿಂದ ನಾನು ಬೇಡ್ಕೊತಾ ಇರೋದಿಷ್ಟೇ. ದಯವಿಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಡಿ, ಈ ತಕ್ಷಣನೇ ಈಡೇರಿಸ್ಕೊಡಿ. ಲಕ್ಷ್ಮೀರಾಜ್, ಜಂಟಿ ವೇದಿಕೆಯಿಂದ.